ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶಿಷ್ಟ ಹಿನ್ನೆಲೆ ಮತ್ತು ಮಹತ್ವವಿದೆ. ಅಂತಹ ಪವಿತ್ರ ಹಾಗೂ ಶ್ರದ್ಧೆಯ ಹಬ್ಬಗಳಲ್ಲಿ ಒಂದಾಗಿರುವುದು ಭೀಮನ ಅಮಾವಾಸ್ಯೆ. ಆಷಾಢ ಮಾಸದ ಕೊನೆಯ ದಿನ ಅಂದರೆ ಶ್ರಾವಣ ಮಾಸದ ಆರಂಭದ ಮುನ್ನಾ ದಿನ ಬರುವ ಈ ಅಮಾವಾಸ್ಯೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ವಿಶೇಷವಾದದ್ದು. ಸುಮಂಗಲಿಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮತ್ತು ಅವಿವಾಹಿತ ಯುವತಿಯರು ತಮಗೆ ಉತ್ತಮ ಪತಿ ಸಿಗಲಿ ಎಂದು ಪ್ರಾರ್ಥಿಸಿ ಈ ವ್ರತವನ್ನು ಮಾಡುತ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಹಬ್ಬದ ಆಚರಣೆಯ ಸಂಪೂರ್ಣ ವಿಧಿವಿಧಾನ, ಇದರ ಹಿಂದಿನ ಪೌರಾಣಿಕ ಕಥೆ ಹಾಗೂ ಪೂಜೆಗೆ ಬೇಕಾಗುವ ಅಗತ್ಯ ಸಾಮಗ್ರಿಗಳ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಈ ಹಬ್ಬದ ಹಿಂದಿರುವ ರೋಮಾಂಚಕಾರಿ ಕಥೆಯನ್ನು ಕೇಳೋಣ. ಪುರಾಣಗಳ ಪ್ರಕಾರ ಒಬ್ಬ ಬಡ ಬ್ರಾಹ್ಮಣ ದಂಪತಿಗಳಿರುತ್ತಾರೆ. ವಿದೆಯ ಆಟದಂತೆ ಅವರು ಮಗಳನ್ನು ಒಬ್ಬ ಸತ್ತ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಅಳುತ್ತಲೇ ಆಕೆ ಮೃತ ರಾಜಕುಮಾರನನ್ನು ವಿವಾಹವಾಗಿ ಕಾಡಿಗೆ ಕರೆದುಕೊಂಡು ಹೋಗುತ್ತಾಳೆ. ಅಂದು ಆಷಾಢದ ಕೊನೆಯ ಅಮಾವಾಸ್ಯೆ ಆಗಿರುತ್ತದೆ. ಆಕೆ ಧೃತಿಗೆಡದೆ ಮಣ್ಣಿನಿಂದ 2 ಪ್ರಣತಿಗಳನ್ನು ಮಾಡಿ ಶಿವ ಪಾರ್ವತಿಯನ್ನು ಭಕ್ತಿಯಿಂದ ಸ್ಮರಿಸಿ ಪೂಜೆ ಮಾಡುತ್ತಾಳೆ. ಆಕೆ ಮಹೋನ್ನತ ಪಾತಿವ್ರತ್ಯ ಮತ್ತು ಭಕ್ತಿಗೆ ಮೆಚ್ಚಿದ ಜಗದೊಡೆಯ ಶಿವ ಹಾಗೂ ಜಗನ್ಮಾತೆ ಪಾರ್ವತಿ ಪ್ರತ್ಯಕ್ಷರಾಗಿ ಸತ್ತಿದ್ದ ರಾಜಕುಮಾರನಿಗೆ ಮರುಜೀವ ನೀಡುತ್ತಾರೆ. ಅಂದಿನಿಂದ ಈ ದಿನವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಆಚರಿಸಿಕೊಂಡು ಬರಲಾಗುತ್ತಿದೆ. ಮಹಾಭಾರತದ ಬಲಶಾಲಿ ಭೀಮನು ಬಕಾಸುರನನ್ನು ಕೊಂದ ದಿನವೂ ಇದೇ ಆಗಿದೆ ಎನ್ನಲಾಗಿದೆ. ಹೀಗಾಗಿ ಇದು ನಾರಿಯರ ಸೌಭಾಗ್ಯವನ್ನು ಕಾಯುವ ಮತ್ತು ದುಷ್ಟ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿಯುಳ್ಳ ಪವಿತ್ರ ದಿನವಾಗಿದೆ. ಈ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಲು ಕೆಲವು ಮುಖ್ಯವಾದ ಸಾಮಗ್ರಿಗಳು ಬೇಕಾಗುತ್ತವೆ. ಅವುಗಳ ಪಟ್ಟಿ ಹೀಗಿದೆ. ಪೂಜೆಗೆ ಮಣ್ಣಿನಿಂದ ಅಥವಾ ಅರಿಶಿಣದಿಂದ ಮಾಡಿದ 2 ಜ್ಯೋತಿಗಳು ಅಥವಾ ಹಣತೆಗಳು, ಪೂಜೆಯ ಪ್ರಮುಖ ಆಕರ್ಷಣೆಯಾದ 9 ಗಂಟುಗಳಿರುವ ಹಳದಿ ದಾರ, ಇದನ್ನು ನವಗ್ರಹ ದಾರ ಎಂದು ಕರೆಯಲಾಗುತ್ತದೆ. ಪೂಜಾ ಮಂಟಪಕ್ಕೆ ಇಡಲು ಕಳಸದ ಬಿಂದಿಗೆ, ಮಾವಿನ ಎಲೆಗಳು, ತೆಂಗಿನಕಾಯಿ, ಗಣಪತಿ, ಶಿವ ಪಾರ್ವತಿಯರ ವಿಗ್ರಹ, ಫೋಟೋ, ಪೂಜೆಯ ವಿಶೇಷ ನೈವೇದ್ಯಕ್ಕಾಗಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಿಂದ ಮಾಡಿದ ಕಡುಬು, ಇದರೊಂದಿಗೆ ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ವಿಭಿನ್ನ ಬಗೆಯ ಸುಗಂಧಿತ ಹೂಗಳು, ವಿಳೆದೆಲೆ, ಅಡಿಕೆ, ಹಣ್ಣುಗಳು, ಧೂಪ, ಕರ್ಪೂರ ಇವಿಷ್ಟು ನೀವು ಪೂಜೆಯ ಮುನ್ನವೇ ಒಂದು ತಟ್ಟೆಯಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟುಕೊಳ್ಳಬೇಕು. ಈಗ ಪೂಜೆಯನ್ನು ಹೇಗೆ ಮಾಡಬೇಕು ಎಂದು ತಿಳಿಯೋಣ. ಹಬ್ಬದ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಕೋಣೆಯಲ್ಲಿ ರಂಗೋಲಿಯನ್ನು ಹಾಕಿ ಮಂಗಳ ಸ್ನಾನ ನಂತರ ಹೊಸ ಬಟ್ಟೆ ಧರಿಸಿ ಪೂಜಾ ಮಂಟಪದಲ್ಲಿ ಕಳಸವನ್ನು ಪ್ರತಿಷ್ಠಾಪಿಸಿ ಜ್ಯೋತಿರ್ಭೀಮೇಶ್ವರನ ಪ್ರತೀಕವಾದ ಹಣತೆಯನ್ನು ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಶಿವ ಪಾರ್ವತಿಯನ್ನು ಧ್ಯಾನಿಸುತ್ತಾ ಪೂಜೆಯನ್ನು ನೆರವೇರಿಸಿ 9 ಗಂಟುಗಳ ಹಳದಿ ದಾರಕ್ಕೆ ಪೂಜೆ ಮಾಡಿ ಕೈಗೆ ಅಥವಾ ಕುತ್ತಿಗೆಗೆ ಧರಿಸಬೇಕು. ನಂತರ ಸಿದ್ಧಪಡಿಸಿದ ಕಡುಬುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ಹಬ್ಬದ ಮತ್ತೊಂದು ಪ್ರಮುಖ ಆಚರಣೆ ಎಂದರೆ ಪತಿಯ ಪಾದ ಪೂಜೆ ಮಾಡುವುದು. ಸುಮಂಗಲಿಯರು ಪತಿಯನ್ನು ಮಣೆಯ ಮೇಲೆ ಕೂರಿಸಿ ಅವರ ಪಾದಗಳಿಗೆ ಅರಿಶಿಣ ಹಚ್ಚಿ ನೀರು ನೀಡಿ ಹೂ ಅಕ್ಷತೆಯಿಂದ ಪೂಜಿಸಬೇಕು. ನಂತರ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯಬೇಕು. ಇದು ದಾಂಪತ್ಯದಲ್ಲಿ ಗೌರವವನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಭೀಮನ ಅಮಾವಾಸ್ಯೆಯ ಆಚರಣೆ ಕೇವಲ ಒಂದು ಧಾರ್ಮಿಕ ವಿಧಿಯಷ್ಟೇ ಅಲ್ಲ, ಅದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಹೆಚ್ಚಿಸುವ ಒಂದು ಅದ್ಭುತ ಆಚರಣೆಯಾಗಿದೆ. ಈ ವರ್ಷ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಸರಳವಾಗಿ ಮತ್ತು
ಭಕ್ತಿಯಿಂದ ಭೀಮನ ಅಮಾವಾಸ್ಯೆಯನ್ನು ಆಚರಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು ಸ್ನೇಹಿತರೆ.